ದೇವರಾಯಮ್ಮ ದೇವರಾಯ ಕಾಪಾಡಪ್ಪ ಅಪ್ಪ. ಶ್ರೀರಾಮ್ ಪಾಪ ದೇವ್ರೆ ಬಂದೆಪ್ಪ ನನ್ನಪ್ಪ. ಮಾರುತಿ 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 ನೋಡಪ್ಪ ನನ್ನ ಪರಿಸ್ಥಿತಿ. ನಿನ್ನನ್ನು ಎದುರು ಹಾಕೊಂಡಿದ್ದಕ್ಕಪ್ಪ ನನಗೆ ಗಟ್ಟಿ. ಅದಕ್ಕೆ ಹೇಳೋದು ಮನುಷ್ಯರಿಗಿಲ್ಲ ಸರಿಯಾದ ಮತಿ ಅಂತ. ಏನು ಲೇ ಇಲ್ಲಿ ನೋಡು, ನಿನ್ನ ಮುಖ ಒಳ್ಳೆ BBMP ಅವರು ಮೇಂಟೈನ್ ಮಾಡ್ತಾರ ರೋಡ್ ಆಗ್ಬಿಟ್ಟಿದ್ಯಲ್ಲೋ. ಶಕ್ತಿ ಬಂದಿದೆ ನನಗೆ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬರೀತಾ ಇದೆಯಲ್ಲ. ಯಾಕೆ ಏನಾಯ್ತು ನಿನ್ನ ಪರಿಸ್ಥಿತಿ? ಅಯ್ಯೋ ಏನು ಅಂತ ಹೇಳಪ್ಪ ನನ್ನ ತಂದೆ. ಔಷಧಿ ಓವರ್ ಡೋಸ್ ಆಗಿ ಹಿಂಗೆಲ್ಲ ಆಗಿದ್ಯಪ್ಪ. ನನ್ನನ್ನು ಕಾಪಾಡಪ್ಪ. ಈಗ ನನ್ನನ್ನು ಕಾಪಾಡಪ್ಪ ಅಂತ ನನ್ನ ಹತ್ರ ಬರ್ಬೇಡ. ಹೋಗು, ಆ ನಾಟಿ ವೈದ್ಯ ಇದನ್ನಲ್ಲ ಜಂಗ್ಲಿ, ಅವನೇ ಸಹಾಯ ಮಾಡ್ತಾನೆ. ಈಗ ನಾನು ಬರ್ಲಾ? ಅಪ್ಪ 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 ಹೋಗ್ಬೇಡಪ್ಪ ಅಪ್ಪ. ಒಂದು ಲೋಟ ನೀರಾದ್ರೂ ಕೊಟ್ಟು ಹೋಗಪ್ಪ. ಸರಿ ಸರಿ ಸರಿ. ಜೈ ಶ್ರೀರಾಮ್. ಕೊಡಪ್ಪ. ಇವತ್ತು ಇಷ್ಟು ಬುಡ್ಡ ಆಗಿದ್ಯಾ, ನಾಳೆ ಇನ್ನೇನಾಗ್ತೋ? ಜೈ ಶ್ರೀರಾಮ್. ಅಪ್ಪ ಹೋಗ್ತೀನಪ್ಪ. ಹಬ್ಬ ದೇವರ ಭಕ್ತಿನ ಮರೆತು ಬರೀ ಶಕ್ತಿನ ನಂಬಿದ್ರೆ ಕೊನೆಗೆ ಮುಕ್ತಿನೂ ಸಿಗಲ್ಲ. ಯಾಕೆ ಇವ್ರು ಇಷ್ಟೊತ್ತಾದ್ರೂ ಮಲಗಿದ್ದಾರೆ? ಏನಪ್ಪ ಎದ್ದೇಳಿಪ್ಪ. ಅಕ್ಕ ಬಾವುನ ಬೇಗ ಬೇಗ ಎಬ್ಬರ್ಸ್ ರೆಡಿ ಮಾಡಿ. ಫೋಟೋಗ್ರಾಫರ್ ಹೇಳಿದೀನಿ, ಇನ್ನು ಅರ್ಧ ಗಂಟೆಲಿ ಬಂದ್ಬಿಡ್ತಾನೆ. ಅವನು ತುಂಬಾ ಬಿಸಿ ಫೋಟೋಗ್ರಾಫರು. ಒಂದ್ ನಿಮಿಷ ಇರಪ್ಪ. ಏನಪ್ಪ ಎದ್ದೇಳಿಪ್ಪ. ಏನಪ್ಪ ಎದ್ದೇಳಿಪ್ಪ. ಅಯ್ಯೋ ಅಂಕಲ್, ಯಾರು ನೀನು? ನನ್ನ ಬೆಡ್ರೂಮಲ್ಲಿ ಹೆಂಗ್ ಬಂದೆ? ನಾಚಿಕೆ ಆಗಲ್ವಾ ನಿನ್ಗೆ? ಲಾಸ್ಟ್ ಗೇಟ್ ಅಲ್ಲ ಗೆಟ್ ಲಾಸ್ಟ್. ಏ ಬುಡ್ಡ, ಇಡ್ಲಿ ಬೇಕು ಅಂತ ಬೆಡ್ ಮೇಲೆ ಯಾರಾದ್ರೂ ಬರ್ತಾರ? ಆಚೆ ಹೋಗೋ, ತಂದು ಹಾಕ್ತಿವಿ. ಏಯ್ ಎಷ್ಟೇ ಧೈರ್ಯ ನಿನ್ಗೆ? ನಮ್ ಬಾವ ಬಂದ್ರೆ ಬೆಂಡ್ ಎತ್ಬಿಡ್ತಾರೆ. ಹೌದೌದು, ನಮ್ ಭಾವ ಭೀಮಾ, ಅವ್ರು ಒಂದ್ ಹೊಡೆದ್ರೆ ನೀನ್ ಸೀದಾ ಕೋಮಾನೆ. ಅಮ್ಮ ನಾನಮ್ಮ ಬಸವ. ಅದೇ ಕಣ್ಣು, ರಾಜ್ಕುಮಾರ್ ಅವ್ರ ಫಿಲಮ್ಮು. ಸುಮ್ನಿರಿ. ಅದಕ್ಕೆ ಸೇಮ್ ಟು ಸೇಮ್ ನಮ್ಮ ಅಣ್ಣಂದೇ ಕಣ್ಣು, ಅದೇ ಮೂಗು, ಅದೇ ಬಾಯಿ. ಇದ್ ನಮ್ಮ ಅಣ್ಣನೇ. ಅದಕ್ಕೆ ಹೌದಮ್ಮ ಗಿರಿಜನ ಅಮ್ಮ ಬಸವ ನಿನ್ನ ಅಣ್ಣಮ್ಮ. ಗೌ ಬುದ್ಧಿ ಇದೆಯಾ ನಿಮ್ಗೆ? ನಮ್ಮ ಅಣ್ಣನ ಪಾಪ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ರಿ. ಏನಾಯ್ತ್ರಿ ನಿಮ್ಗೆ? ಯಾಕ್ರಿ ಹಿಂಗಾಯ್ತು? ಇನ್ನೇನಾಗುತ್ತೆ, ಇವ್ನ್ ಯಾರೋ ಪಂಡಿತ ಅಂತ ಕರ್ಕೊಂಡ್ ಬಂದಿದ್ದ. ಅವನ್ ಕೊಟ್ಟ ಔಷಧಿನ ಎಲ್ರು ಎರಡೆರಡು ಸ್ಪೂನು ಅಂತ ಹಾಕಿ ಕುಡ್ಸಿದ್ವಿ. ಓವರ್ ಡೋಸ್ ಆಗದೆ ಇನ್ನೇನಾಗುತ್ತೆ? ಇಷ್ಟೊಂದು ವಯಸ್ಸಾದ್ರೆ ಮುಂದೆ ಏನ್ರಿ ಗತಿ? ಬಸವ ಬಾವನ್ ತಿಥಿ. ಓಹೋ ಓಹೋ, ಏನು ಮನೆಯವರೆಲ್ಲ ಸೇರ್ಕೊಂಡು ಏನೋ ಸೇವೆ ಮಾಡ್ತಾ ಇದ್ದೀರಲ್ಲ? ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಓ ಗೊತ್ತಾಯ್ತು ಬಿಡಿ. ಬಸವನ್ ತಾತ ತಾನೆ. ಬಸವ ಬಹಳ ಒಳ್ಳೆ ಹುಡುಗ. ಅವನಿಗೆ ನನ್ನ ಕವನಗಳಂದ್ರೆ ಪಂಚ ಪ್ರಾಣ. ಅದಕ್ಕೋಸ್ಕರ ಅವನಿಗೆ ಮನೆಯನ್ನು ಬಾಡಿಗೆ ಕೊಟ್ಟಿದ್ದು ನಾನು ಕಡಿಮೆಗೆ. ಅಯ್ಯೋ ನೋಡಿ, ಇರ್ಲಿ ಬಿಡಮ್ಮ, ಇವ್ರು ಸಿಕ್ಕಿರೋದು ನನ್ನ ಪೂರ್ವಜನ್ಮ ಪುಣ್ಯನಮ್ಮ. ಇದುವರೆಗೂ ನಾನು ಬಸವನಿಗೆ ಕವನ ಓದಿ ಹೇಳ್ತಿದ್ದೆ, ಇವತ್ತು ಇವರು ಒಂದು ಕವನ ಓದಿ ಹೇಳ್ಬಿಡ್ತೀನಿ. ಆಗಿದ್ದೆಲ್ಲ ಹೋಗ್ಲಿ ನೋಡಿ. ಬಾಲ್ಯ ಯೌವನ ವೃದ್ಧಾಪ್ಯ ಮುಪ್ಪು ಇವುಗಳಿಗೆ ಹೆದರಬಾರದು, ಇವುಗಳಿಗೆ ಸೊಪ್ಪು ಹಾಕಬಾರದು. ಇದರ ಬಗ್ಗೆ ಸದಾ ಚಿಂತಿಸುತ್ತಾ ಕೂರುವುದು ತಪ್ಪು. ಹಗಲಿರಳು ಇದನ್ನು ಯೋಚಿಸುತ್ತಿದ್ದರೆ ಕಡೆಗೆ ಚಿಪ್ಪು. ಸಾಕು ನಿಲ್ಸಿರ ಅಂಕಲ್. ಅರ್ಥ ಆಯ್ತಾ? ಇಲ್ಲ ನಮ್ಗೆ ಏನು ಕೇಳ್ಸಲ್ಲ. ಓ ಇವ್ರಿಗೆ ಹೇಳಿ ಏನು ಪ್ರಯೋಜನ ಇಲ್ಲ. ಎಲ್ಲಮ್ಮ ಬಸವ ಸರಿಯಾಗಿ ನೋಡಿ, ನಮ್ ಬಾವ ಬಸವ ಇವ್ರೇ. ಇವ್ರಿಗೇನಮ್ಮ ಆಯ್ತು? ದೊಡ್ಡವರು ಚಿಕ್ಕವರು ಅಂತ ತೊಂದರೆ ಕೊಟ್ಟರೆ ಹೀಗೆ ಆಗೋದು. ಅಂಕಲ್ ಹೀಗಾಗಿರೋದು ಸಾಕು, ನೀವು ಮತ್ತೆ ಶಾಪ ಹಾಕ್ಬೇಡಿ. ಸಾಕು ಸುಮ್ಮನಿರಮ್ಮ. ಮೊನ್ನೆ ದಿನ ಕವನ ಓದ್ತೀನಿ ಮದ್ದಿದ್ದಾಗ ನಾನು ಬಾಯಿ ಮುಚ್ಚಿದ್ನಲ್ಲ. ಎಷ್ಟು ಬಿಗಿಯಾಗಿ ಬಾಯಿ ಬಂದ್ ಮಾಡಿದ್ದ ಅಂದ್ರೆ ನನ್ನ ಹೆಂಡತಿ ಇಕ್ಳ ತಗೊಂಡಾಗ ತೆಗಿಯೋದಕ್ಕೆ ಒಂದು ದಿನ ಬೇಕಾಯ್ತಮ್ಮ. ನನ್ನ ಶಾಪ ತಟ್ಟದೇ ಇರುತ್ತಲ್ಲ. ಬಡಯ್ಯ ಬಸವ, ನಿನ್ನ ಮೇಲೆ ನನ್ನ ಕರಿಕರ ಬರ್ತಾ ಇದೆ. ನಿನ್ಗೆ ಸರಿ ಹೋದ್ಮೇಲೆ ಹೇಳಿ ಕಳಿಸು. ನಾನು ಬಂದು ಈ ಕವನ ಮತ್ತೆ ನಿನ್ನ ಎದುರು ಓದ್ತೀನಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಫೋಟೋ ಸೆಷನಿಗೆ ರೆಡಿನಾ? ಅಡ್ವಾನ್ಸ್ ಅಂತ 15,000 ಕೊಟ್ಟಿದ್ರಿ. ಇನ್ನೊಂದಷ್ಟು ಫೋಟೋ ತಕ್ಕೊಟ್ಬಿಡ್ತೀನಿ. ಇನ್ನು 10,000 ಕೊಡಿ, 25,000 ನನ್ನ ಬಿಲ್ ಕರೆಕ್ಟ್ ಆಗುತ್ತೆ. ಏನು
ಈಗ ಫೋಟೋ ಸೆಷನಾ? ಯಾರ್ ಫೋಟೋನ್ರಿ ತೆಗಿತೀರಾ ನೀವು? ರೇ ಬುಡ್ಡ ಸಖತ್ತಾಗವ್ದೆ. ಈ ತರ ಫೇಸ್ ನ ನನ್ನ ಕ್ಯಾಮ್ರಾ ಲೈಫಲ್ಲಿ ನೋಡೇ ಇಲ್ಲ. ಅಜ್ಜ ಒಂದ್ ಫೋಸ್ ಕೊಡಿ. ಎಲ್ಲಿ ಎಲ್ರು ಒಂದ್ ಫೋಸ್ ಕೊಡಿ. ಯೋ ಸಾಕ್ ನಿಲ್ಸಯ್ಯ ನಿನ್ ಫೋಟೋ ತೆಗ್ದಿದ್ದು. ಇವರು ಚೆನ್ನಾಗಿದ್ದಾಗ ಫೋಟೋ ಸೆಷನ್ ಮಾಡ್ಬೇಕಾಗಿತ್ತು, ಇವಾಗಲ್ಲ. ಇವರು ಪುಟ್ಟ ಅಲ್ಲ, ನನ್ ಗಂಡ ಬಸ್ವ. ಇಷ್ಟೊಂದು ವಯಸ್ಸಾಗಿರೋದ? ಏನ್ ಕಟ್ಕೊಳಕ್ಕಿಂತ ಮುಂಚೆನಾಗಿತ್ತ ಏನು ಇವಾಗ ವಯಸ್ಸಾಗಿರೋದ? ಯಾವ್ದೋ ಔಷಧಿ ಕೊಟ್ಟು ಈ ತರ ಆಗೋಗಿದೆ. ಈಗ ಫೋಟೋ ಸೆಷನ್ ಮಾಡೋದ್ ಬೇಡ. ನಾವು ನಿನ್ಗೆ ಅಡ್ವಾನ್ಸ್ ಅಂತ ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೊಡು. ನಮ್ಮ ಅಣ್ಣ ಸರಿಯೋಗೋವರೆಗೂ ಏನು ಮಾಡಕ್ ಆಗಲ್ಲ. ರೇ ಕೊಟ್ಟಿರೋ ಅಡ್ವಾನ್ಸ್ ಹಂಗೆಲ್ಲ ವಾಪಸ್ ಕೊಡಕ್ಕಾಗಲ್ಲ. ಆರ್ಡರ್ ನೀವೇ ಕ್ಯಾನ್ಸಲ್ ಮಾಡಿರೋದ್ರಿಂದ ನೀವೇ ಫುಲ್ ಅಮೌಂಟ್ ಕಟ್ಕೊಡಿ. ನೋಡಿ ದುಡ್ಡು ವಜಾ ಆಗ್ಬೇಕಂದ್ರೆ ಅಜ್ಜಂದು ಕ್ಲೋಸ್ ಅಪ್ ಅಲ್ಲಿ 2 ಫೋಟೋ ತೆಗ್ದಿದ್ದೀನಿ, ಫ್ರೇಮ್ ಹಾಕ್ಸ್ ಕೊಡ್ತೀನಿ, ಅದ್ ನಿಟ್ಕೊಳ್ರಿ. ಸತ್ ಮೇಲೆ ಗೋಡೆ ನೇತಾಕಕ್ಕೆ. ಅಣ್ಣ ಹೂವ ತಂದಿದ್ದೀನಿ. ಅಯ್ಯೋ ತರಕಾರಿ ಅಕ್ಕ, ಹೂವ ತಂದಿದ್ದೀನಿ. ಏಲೇ ಯಾವಾಗ್ಲೂ ಈ ತರಕಾರಿ ಹೂವ ಎಲ್ಲ ಮಾರೋದು ಇದ್ದೇ ಇದೆ ಕಣೆ. ನಮ್ ಬಸಣ್ಣ ಏನಾದ್ರೂ ಬಲೆ ಜೋಡಿಯಲ್ಲಿ 10 ಲಕ್ಷ ಗೆದ್ದು ಬಿಟ್ರೆ ನಮಗ್ ದುಡ್ಡು ಕೊಡ್ತಾರಲ್ವಾ? ಮತ್ತೆ ಕೊಟ್ಟೆ ಕೊಡ್ತಾರೆ. ಒಳ್ಳೆಯವ್ರಲ್ವಾ, ಒಳ್ಳೆಯವ್ರಿಗೆ ಕೊಟ್ಟೆ ಕೊಡ್ತಾರೆ. ಅಣ್ಣ ಏನಾದ್ರೂ 10 ಲಕ್ಷ ಗೆದ್ರೆ ನನಗೆ 10,000 ಗ್ಯಾರಂಟಿ. ನಿನ್ಗೇನು 10,000 ಕೊಡೋದಿಲ್ಲ, ನನಗೆ 10,000 ಕೊಡ್ತಾರೆ, ನಿನ್ಗೆ 1,000 ಕೊಡೋದು. ಅಯ್ಯ ಸುಮ್ಕಿರು, ಬಸಣ್ಣ ನನಗೆ ಜಾಸ್ತಿ ದುಡ್ಡು ಕೊಡೋದು. ನನ್ ಬಸಣ್ಣನ ಬಗ್ಗೆ ನನಗ್ ಗೊತ್ತಿಲ್ವೇನೆ? ನನಗೆ 10,000 ಕೊಡೋದು. ಯಾಕಂದ್ರೆ ನನ್ ತರಕಾರಿ ಅಂದ್ರೆ ಬಸಣ್ಣನ್ಗೆ ತುಂಬಾ ಇಷ್ಟ. ಅಯ್ಯ ನಿನ್ ತರಕಾರಿಗಿಂತ ಬಸಣ್ಣನ್ಗೆ ನಾನು ಹೂವ ಕಂಡ್ರೆ ಅಷ್ಟೇ ಇಷ್ಟ. ತಿಳ್ಕೊಳ್ಳಲೆ ಸೊಪ್ಪನಾತಿ. ಯಾರ ತಾತಪ್ಪ ಬರ್ತಾ ಇದಾರೆ, ಹಿರೀಕರು, ಅವ್ರನ್ನೇ ನ್ಯಾಯ ಕೇಳೋಣ. ಅದಕ್ಕೇನಂತ ಕೇಳಿ ನೋಡವ್ವ. ತಾತಪ್ಪ ಏನಮ್ಮ ನಿಮ್ಮ ಜಗಳ? ತಾತ ಬಸಣ್ಣ ಅಂದ್ರೆ ಎಲ್ರಿಗೂ ಬೇಕಾಗಿರೋ ಬಸಣ್ಣ ತಾನೆ? ಅದನ್ನೇ ತಾತ ನಾನು ಹೇಳ್ತಾ ಇರೋದು. ಬಸಣ್ಣ ಅವರು ಬಲೆ ಜೋಡಿ ಅಂತ ಒಂದ್ ಸ್ಪರ್ಧೆಗೆ ಹೋಯ್ತಾವ್ರೆ. ಅದ್ರಲ್ಲಿ ಗೆದ್ರೆ 10 ಲಕ್ಷ ಬರ್ತದೆ. ಆಗ ನನಗೆ 10,000 ಕೊಡ್ತಾರೆ, ಇವಳಿಗೆ 1,000 ಕೊಡ್ತಾರೆ. ಸರಿ ತಾನೆ ತಾತ? ಏನಿಲ್ಲ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ. ನನ್ಗೆ 10,000 ಕೊಡ್ತಾರೆ, ಇವಳಿಗೆ 1,000 ಕೊಡೋದು. ಅದೇಗಾಗ್ಬಿಡ್ತದೋ? ಒಣ್ಮಳನೆ. ಆದ್ರೆ ನನ್ ತರಕಾರಿ ಎಷ್ಟು ಭಾರ ಇರುತ್ತೆ ಗೊತ್ತಾ? ಅಯ್ಯ ಅದನ್ನ ತಿಂದು ತಿಂದು ಜನ ಹತ್ತಿ ಆಗ್ಬಿಡ್ತಾರೆ. ನಿನ್ ಹೂವ ದೇವ್ರಿಗೆ ಹಾಕಿ ಇತ್ ಕಡೆನೆ ಒಣಗೋಗುತ್ತೆ. ನಿಲ್ಸ್ರಮ್ಮ ನಿಮ್ಮ ಜಗಳ. ನಾವ್ ಜಗಳ ಮಾಡ್ಬಾರ್ದು ಅಂದ್ರೆ ನೀವೇ ನ್ಯಾಯ ಹೇಳಿ ತತ್ತ. ಅದೇನು ಅಂತ ನ್ಯಾಯ ಹೇಳಪ್ಪ ನಾನು. ಗೌ ರೀ ಗೌ ಎಲ್ಲಿದ್ದ? ಏನಪ್ಪ? ಬಾರಮ್ಮ. ನೋಡಮ್ಮ, ನನ್ನ ತಾತ ಅಂತಿದ್ದಾರಮ್ಮ ಅವರು. ಸ್ವಲ್ಪ ಹೇಳಮ್ಮ. ದುರ್ಗಿ, ಚಾಮುಂಡಿ, ಇವರು ತಾತ ಅಲ್ಲ, ನಮ್ಮ ಯಜಮಾನ್ರು ಬಸವ. ಬಸಣ್ಣನ? ಅಯ್ಯೋ ಯಾಕೆ ಹೀಗಾಗೋದ್ರು? ಯಾವ್ದಾದ್ರು ಒಳ್ಳೆ ಡಾಕ್ಟರ್ ತಾವ ತೋರ್ಸಿ. ಬಸಣ್ಣ ನಿಂಗ್ ನೋಡ್ಬಿಟ್ಟು ನಂಗೆ ಬೊಲೆ ದುಃಖ ಆಯ್ತದೆ. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ಹೂವನ್ನೆಲ್ಲ ದೇವ್ರ ಮುಡಿಗೆ ಹಾಕಿ ನಮ್ ಬಸಣ್ಣಂಗ್ ಒಳ್ಳೇದ್ ಮಾಡು, ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರು ಚೆನ್ನಾಗಿದ್ರೇನೆ ನಾವೆಲ್ಲಾರು ಚೆನ್ನಾಗಿರಕ್ ಸಾಧ್ಯ ಅಂತ ದೇವ್ರ ತವ ಬೇಡ್ಕೊತೀನಿ. ಬರ್ಲಾ ಬಸಣ್ಣ? ಬಸಣ್ಣ ನಾನು ಅಷ್ಟೇ. ಈ ತರಕಾರಿನೆಲ್ಲ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ನಮ್ ಬಸಣ್ಣನ್ಗೆ ಒಳ್ಳೇದ್ ಮಾಡು, ಅವ್ರು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ಬೇಡ್ಕೊಂತೀವಿ ಬಸಣ್ಣ. ಲೇ ನಡಿಯ ದೇವಸ್ಥಾನಕ್ಕೆ ಹೋಗೋಣ. ಯಾವ ದೇವಸ್ಥಾನಕ್ಕಕ್ಕ? ಬಸಣ್ಣನ್ಗೆ ಹೀಗಾಗಿದೆ ಅಂದ್ರೆ ಬಸವಣ್ಣನ ದೇವಸ್ಥಾನಕ್ಕೆ ಹೋಗೋಣ. ನಡಿ ಮತ್ತೆ ಹೋಗುವ ಬಾ ಬೇಗ. ಬಸಣ್ಣ ಬರ್ತೀವಿ. ಬರ್ರಮ್ಮ, ಸ್ವಲ್ಪ ಗಾಡಿ ತಳ್ರಮ್ಮ. ಇವತ್ತು ನೀವು ಆಫೀಸ್ಗೆ ಹೋಗ್ಲೇಬೇಕಾ? ವಯಸ್ಸಾದ ಮಾತ್ರಕ್ಕೆ ಕೆಲ್ಸಕ್ಕೆ ಹೋಗ್ದಿರಕ್ಕಾಗುತ್ತೇನಮ್ಮ? ಅಲ್ರಿ, ಆಫೀಸ್ಗೆ ಹೋಗೋದ್ರೊಳಗೆ ನಿಮ್ ಬಾಡಿ ಬಿದ್ದೋದ್ರೆ ಹೋಯ್ತು, ಏನ್ ಮಾಡಿಗಾಗ್ತದೆ? 1 ನಿಮಿಷ ಇರಿ. ಲೋ ಈಶಾ, ಬೇಗ ಗಾಡಿ ತಳ್ಕೊಂಡ್ ಬಾರಪ್ಪ. ಎಲ್ಲಿ? ಇಲ್ಲಿ. ತಾತ ಬಾವ ತಾತ, ನಿಮ್ಮ ಆಫೀಸರ್ಗೂ ನಾನ್ ಡ್ರಾಪ್ ಮಾಡ್ಲಾ? ಬೇಡಪ್ಪ. ಅಯ್ಯಪ್ಪ, ಬಿಡೋರು ಎಲ್ಲಿ ತನಕ ಬಿಡ್ತಾರೆ? ಬಾಗಿಲು ತನಕ ಬಿಡ್ತಾರೆ. ಆಮೇಲೆ ವಾಪಸ್ ಬರುವಾಗ ನಾವೇ ಬರ್ಬೇಕಲ್ಲಪ್ಪ. ನಮ್ಮ ಕೆಲಸ ನಾವೇ ಮಾಡ್ಕೊಂಡ್ರೆ ಚಂದ. ರೀ, ನೀವ್ ಇವಾಗ ಆಫೀಸ್ಗೆ ಹೋದ್ರೆ ಎಷ್ಟೊತ್ತಿಗೆ ರೀಚ್ ಆಗ್ತೀರಾ? ರೀಚ್ ಆದ್ರೆ ಫೋನ್ ಮಾಡ್ತೇನಮ್ಮ. ರೇ ಆನಂದ್, ಈ ಜಾಗದ ವಾಸ್ತುನೇ ಸರಿ ಇಲ್ಲ ರೀ. ಯಾಕೆ ಸರ್? ಬೆಳಗ್ಗೆಯಿಂದ ಇದ್ದೀವಿ, ಒಂದು ಗಿರಾಕಿನೇ ಇಲ್ವಲ್ರಿ? ನನ್ನ ಹೆಂಡತಿ ಬೇರೆ ಶಾಪಿಂಗ್ ಹೋಗ್ಬೇಕು ಅಂತ ಇದ್ದಾಳೆ. ಬೇರೆ ಆಯ್ತು ಸರ್ ಅಲ್ಲಿ ನೋಡಿ ಸರ್.
ಸರ್ ಗಾಡಿ ಅದೇ ಆದ್ರೆ ಬಾಡಿ ಬೇರೆ. ಬರ್ಲಿ ಬರ್ಲಿ. ಯಾಕಪ್ಪ? ಯೋ ತಾತ, ನೆನ್ನೆ ಇದೇ ರೋಡಲ್ಲಿ ಇದೇ ಗಾಡಿಲಿ ಸೂಪರ್ ಫಾಸ್ಟ್ ಆಗೋದ. ಯಾರೇ ಅದು? ಗೊತ್ತಿಲ್ಲಪ್ಪ. ಹಾ, ಗೊತ್ತಿಲ್ವಾ? ತೆಗಿತೆ ನಿನ್ನ ಲೈಸೆನ್ಸ್ ತೆಗೆ. ಯಾಕ್ರಿ ಏನ್ರಿ ಆಯ್ತು? ಸರ್ ಇವನ್ ಡಿ ಎಲ್ ಕೊಡ ಅಂತಂದ್ರೆ ಇವ್ರ ಮೊಮ್ಮಗನ್ ಡಿ ಎಲ್ ಕೊಟ್ಟಿದ್ದಾನೆ ಸರ್. ನೋಡಿ ಸರ್, ಫೋಟೋ ನೋಡಿ ಗೊತ್ತಾಗುತ್ತೆ. ಅಬ್ಬ ಯಾಕಪ್ಪ ನಕ್ತಿಯ? ನಾಳೆ ನಿನ್ನಾನೆ ಬರೋನು ಇಷ್ಟಪ್ಪ. ಏನ್ ಹುಡುಗಾಟ ಆಡ್ತಿದೀಯಾ? ತಾತ, ಇವತ್ತು ನಾಳೆ ನಿನ್ ಗೋತಾ ತೆಗಿ ನಿನ್ ಲೈಸೆನ್ಸು. ಅದು ನಂದಪ್ಪ. ಸುಳ್ಳಿಗೆ ಹೇಳಿದ್ರೆ ಎತ್ತಕೊಂಡ್ ರುಬ್ಬಿಡ್ತೇನೆ. ಅಲ್ಲ, ಆ ಲೈಸೆನ್ಸ್ ಇಲ್ದೇನೆ ಗಾಡಿ ಓಡಿಸ್ತೀಯಲ್ಲ, ನಾಳೆ ಹೆಚ್ಚು ಕಡಿಮೆ ಆದ್ರೆ? ಸರ್ ಈ ವಯ್ಯ ನಾಳೆವರೆಗೂ ಇರೋದೇ ಡೌಟ್ ಸರ್. ಇನ್ 1 hour ಅಲ್ಲಿ ಹೋಗೆ. ಯಾಕಪ್ಪ ಹಿಂಗೆಲ್ಲ ಮಾತಾಡ್ತೀನಿ ನೀನು? ನನ್ನನ್ನು ಬಿಟ್ಟು ಬಿಡಪ್ಪ. ಯೋ ತಾತ, ನಿನ್ನ ಲೈಸೆನ್ಸ್ ಕೊಟ್ಟಿಲ್ಲ ಅಂದ್ರೆ ಗಾಡಿ ಮುಂದಕ್ಕೆ ಹೋಗಕ್ಕೆ ಬಿಡೋದಿಲ್ಲ. ಅಷ್ಟೇ ತಾನೇ, ಹಿಡ್ಕೊಪ್ಪ. ಗಾಡಿ ನೀನು ಹಿಡ್ಕೊಪ್ಪ. ಅಪ್ಪ ಏನ? ಡಿ ಎಲ್ ಕೊಡಪ್ಪ. ಬರಲ್ಲ ಜೋಪಾನ. ಆಟೋನೇ ಸಿಗ್ತಿಲ್ಲಪ್ಪ ದೇವ್ರೆ. ಹೆಲ್ಮೆಟ್ ಎಲ್ಲ ಬೇಕಾಗಿದೆ, ಗಾಡಿನೇ ಇಲ್ಲ. ಇನ್ನು ಇದೆಯಾ ಕರ್ಮಕ್ಕೆ? ಒಬ್ಬ ಆಟೋ ಬಂತು. ಆಟೋ ಮೇಡಮ್, ಇವ್ರನ್ನ ಕೂರಿಸ್ಕೊಳ್ಳ, ವಯಸ್ಸಾಗಿದೆ. ಓ, ಧಾರಾಳವಾಗಿ, ನಂದೇನು ಅಭ್ಯಂತರ ಇಲ್ಲ. ನನಗೂ ಕಂಪ್ನಿ ಸಿಗತ್ತೆ. ಬನ್ನಿ ತಾತ. ಬರಪ್ಪ. ಏನ್ ಹೆಸರು? ನಂದಮ್ಮ ಬಸವ. ನನ್ನ ಹೆಸರು ಮೇನಕಾ ಅಂತ. ನಾನ್ ನೋಡೋಕೆ ಹೇಗ್ ಕಾಣ್ತಿದ್ದೀನಿ? ಚೆನ್ನಾಗಿದ್ಯಮ್ಮ. ಹುಷಾರಿಲ್ವಾ? ಯಾರು ಇಲ್ವಾ? ಅದಕ್ಕೆ ನಾನಿದ್ದೀನಮ್ಮ, ಅದು ನನ್ನ ಕೈ. ತುಂಬಾ ನಾಟಿ ನೀವು. ಮನೆಯಲ್ಲಿ ತಗೊಳಪ್ಪ ತಗೊಳಪ್ಪ. ಅರೆ, ನಾನು ಅಡ್ರೆಸ್ ಕೇಳಿದ್ರೆ ಫ್ಯಾಮಿಲಿ ಫೋಟೋನೇ ಕೊಟ್ಬಿಟ್ರಲ್ಲ ನೀವು. ಇದ್ಯಾರು? ನಿಮ್ ಮಗನಾ? ನಿಮ್ ಮೊಮ್ಮಗನಾ? ಅಥವಾ ನೀವೇನಾ? ಸೋ ಕ್ಯೂಟ್. ದೇವರೇ, ಸಾಕಾಗಿ ಹೋಗಿದ್ದಮ್ಮ ಈ ಜೀವನ. ಒಂಟಿ ಆಗಿದ್ರೆ ಸಾಕಾಗೋಗಿದೆ ಅಂತಾನೆ ಅನ್ಸೋದು. ಜಂಟಿ ಆಗಿದ್ರು ಹಾಗೆ ಅನ್ಸುತ್ತಪ್ಪ. ಈ ವಯಸ್ಸಲ್ಲಿ ನೀವೊಂದ್ ಮದ್ವೆ ಮಾಡ್ಕೊಂಡ್ರೆ ನಿಮ್ಮನ್ನ ಬಂದವರು ಚೆನ್ನಾಗಿ ನೋಡ್ಕೋತಾರೆ. ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಕರ್ಕೊಂಡು ಸುತ್ತಾಡಿಸ್ತಾರೆ. ನಿಮ್ಮನ್ನ ಪ್ರೀತಿಯಿಂದ ನೋಡ್ತಾರೆ. ಅಯ್ಯೋ ಸುಮ್ಮನಿರಮ್ಮ, ಯಾರು ಮದುವೆ ಆಗ್ತಾರೆ ಈ ವಯಸ್ಸಲ್ಲಿ? ಯಾರೋ ಯಾಕೆ, ನಾನೇ ಇದೀನಲ್ಲ. ನಿಲ್ಸಪ್ಪ ನಿಲ್ಸಪ್ಪ, ಇಲ್ಲ 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 ನಿಲ್ಸ. ಏನ್ ಹುಡುಕ್ತಿದ್ದೀರಿ? ಬುಡು ಬುಡು. ಅಯ್ಯೋ ಬೇಡಿ ಬೇಡಿ ಬೇಡಿ, ನಾನು ಇನ್ನು ತುಂಬಾ ದೂರ ಹೋಗೋದಿದೆ. ನಾನ್ ಕೊಟ್ಕೋತೀನಿ. ಒಟ್ನಲ್ಲಿ ನಿಮ್ ಜೊತೆ ಈ ಪುಟ್ಟ ಜರ್ನಿ, ಐ ಮೀನ್ ನಿಮ್ ಕಂಪ್ನಿ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಆಯ್ತಮ್ಮ, ಹೋಗಮ್ಮ, ಕರ್ಕೊಂಡು ಹೋಗಪ್ಪ. ನಡೀರಿ, ಹೋಗಪ್ಪ ಹೋಗಪ್ಪ. ಆಯ್ತಮ್ಮ, ಬಾಯ್ ಬಾಯ್. ಹೋಗಮ್ಮ ಹೋಗಮ್ಮ. ಅಬ್ಬ, ಈ ಅಮ್ಮ ಯಾಕೆ ಹಿಂಗಾಡ್ತಾಳು? ಸರಿಯಾದ ವಯಸ್ಸಲ್ಲಿ ಮದುವೆ ಆಗಿಲ್ಲ ಅಂದ್ರೆ ಇಷ್ಟೇ ಆಗೋದು. ಯಾವ್ದೋ ವಯಸ್ಸಾಗಿರೋ ಅಂಕಲ್ ಬಂದ್ ಕೂತ್ಕೋತಾ ಇದೆ. ಏ ಅಂಕಲ್,
ಯಾವ್ಯಾವ ಬಂದ್ಬಿಡ್ತವೆ ದರಿದ್ರದವು. ಅಲ್ಲಿ ಕೂತ್ಕೋಬೇಡ್ರಿ, ಬಸ್ ಒಂದ್ ಸೀಟು ಎದಳ್ರಿ ಮೇಲೆ. ನಾವಿಬ್ಬರು ಒಂದೇನಪ್ಪ. ನನ್ನ ಅಂಕಲ್ ಅಲ್ಲಪ್ಪ, ಬಸವ. ಬಸವಣ್ಣ ರೀ, ಮೈ ಚೆನ್ನಾಗಿಲ್ವಾ? ಯಾಕೆ ತೊಂಡ್ರೋಗನ? ಕರೆಕ್ಟ್ ಆಗಿ ಹೇಳಿದ್ರಿ. ತಾನು ಸಖತ್ ಶಕ್ತಿವಂತ, ತಾನೇ ಎಲ್ಲ ಅಂತ ಮೆರಿತಾ ಇದ್ದ. ಆ ದೇವ್ರು ಆನೆ ರೂಪದಲ್ಲಿ ಬಂದು ಲಕ್ಕ 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 ಅಂತ ತುಳಿದಾಕ್ಬಿಟ್ಟ. ಹೌದೌದು, ಆನೆ ಯಾವತ್ತು ಯಾರ ಹೊಟ್ಟೆ ಮೇಲೆ ತೊಳಿತೋ ಯಾರಿಗ್ ಗೊತ್ತು. ನಾವ್ ಎಚ್ಚರಿಕೆಯಿಂದ ಇರ್ಬೇಕು. ಯಾಕಪ್ಪ ನಾನು ಬದುಕಿರೋದು ನಿಂಗೆ ಇಷ್ಟ ಅಲ್ವೇನಪ್ಪ? ಬಸ್ಸು ಇಲ್ಲಿ, ಇದು ನಿಜವಾಗ್ಲೂ ನೀವೇನಾ? ಏನಾಗ್ತಿದೆ ನಿಮ್ಗೆ? ಮೊನ್ನೆಯಿಂದ ನೋಡ್ತಿದ್ದೀನಿ, ಬರ್ತಾ ಬರ್ತಾ ವಯಸ್ಸಾಗ್ತಿದೆಯಲ್ಲ. ಇದೊಳ್ಳೆ ಮೇಕಾ ಕರುರಾ ಮುಜೆ ಪುಡ್ಡ ಮಿಲ್ ಗಯ ಅನ್ನೋ ತರ ಇದೆ. ಈ ಸಲ ಸ್ವಲ್ಪ ಇಲ್ಲಿ ಕೆರಿತೀಯಮ್ಮ. ಯಾಕೆ? ಕೈ ಎತ್ತು ತುರಿಸು ಅಂದ್ರೆ ವೀಕ್ನೆಸ್ ಅಮ್ಮ. ಎಕ್ಸ್ಕ್ಯೂಸ್ ಮೀ, ಬಸವ ಎಲ್ಲಿ? ಅವನಿಗೆ 2 ಲಕ್ಷ ರೂಪಾಯಿ ಕೊಡ್ಬೇಕಾಗಿತ್ತು. ಈ ಕಸ ಮತ್ತನಮ್ಮ. ಕೊಡಪ್ಪ 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 ಕೊಡಪ್ಪ. ರೇ ಸ್ವಾಮಿ, ನಾನು 2 ಲಕ್ಷ ರೂಪಾಯಿ ಕೊಡ್ಬೇಕಾಗಿರೋದು ಬಸವನಿಗೆ, ನಿಮಗಲ್ಲ. ಎಲ್ರಿ ಬಸವ? ನಾನೇ ನಿಂಗೆ ದುಡ್ಡು ಕೊಟ್ಟಿದ್ದಪ್ಪ. ಕೊಡಪ್ಪ. ನೀವು ಬಸವನ? ಚಾನ್ಸೇ ಇಲ್ಲ. ಅವನು ಮನೆ ಹತ್ರ ಸಿಗ್ತಾನೆ, ಅಲ್ಲಿಗೆ ತಗೊಂಡೋಗಿ ಕೊಡ್ತೀನಿ. ಆಮೇಲೆ ಈ ದುಡ್ಡನ್ನ ನಿಮ್ಮ ಕೈಲಿ ಕೊಟ್ಟು ನೀವು ಅವನ ಕೈಲಿ ಕೊಡೋಷ್ಟಲ್ಲ ಗೋಟಕ್ಕೆ ಕಂಡ್ಬಿಟ್ರೆ ರಿಸ್ಕ್ ಬೇಡ ಸ್ವಾಮಿ. ಯಾರೀ ತಾತ? ಸ್ವಲ್ಪ ದಿವಸದಲ್ಲೇ ಗೋತಾ ಬಸ್ ಒಂದ್ ಸೀಟಲ್ಲಿ ಯಾಕೆ ಬಂದು ಕೂತ? ಇವರೇ ಸರ್ ಬಸ್ಸು, ಅದಕ್ಕೆ ಕೂತಿದ್ದಾರೆ. ನೋಡಿ ಸರ್ ಹೆಂಗಾಗ್ಬಿಟ್ಟಿದ್ದಾರೆ. ಬಸ್ವಾನ ಏನ್ರಿ ಇದು ಹೀಗಾಗ್ಬಿಟ್ಟಿದ್ದೀರಾ? ಎಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರಿ. ಹೋಗ್ಲಿ, ಬ್ಯಾಂಕಾಗ 2 ಲಕ್ಷ ರೂಪಾಯಿ ಜಮಾ ಮಾಡಿದ್ರಾ? 2 ಲಕ್ಷ ನಾನೊಬ್ಬನಿಗೆ ಕೊಟ್ಟಿದ್ದೆ. ವಾಪಸ್ ಕೊಡಕ್ಕೆ ಅಂತ ಬಂದ, ವಾಪಸ್ ಹೋದ. ವಾಪಸ್ ಹೋಗ್ಬಿಟ್ನ? ಹೌದು ಸರ್, ಯಾರೋ ಒಬ್ರು ದುಡ್ಡು ಕೊಡಕ್ಕೆ ಅಂತ ಬಂದಿದ್ರು. ಇವ್ರ ಮುಖ ನೋಡಿ ಗುರ್ತು ಸಿಗದೆ ವಾಪಸ್ ಹೋಗ್ಬಿಟ್ರು. ಸಾಕ್ ಸುಮ್ಮೇರಮ್ಮ, ಓತಿ ಕೆತ್ತಾಗ ಬೇಲಿ ಸಾಕ್ಷಿ. ನೀನ್ ಏನೇನೋ ಹೇಳ್ಬೇಡ. ಓಲಿ, ನೆನ್ನೆ ಮೊನ್ನೆನೋ ಜಮಾ ಮಾಡ್ಬೇಕಾಗಿದ್ದ ಅಮೌಂಟ್ ಏನಾಯ್ತು ಅಂತ ನಾನು ಹೇಳ್ತೀನಿ ಸರ್. ಈ ಬಸವನ್ ಫ್ರೆಂಡ್ ವಿಕಾಸ್ ಅನ್ನೋನು ಬಂದು ನನಗೆ ಹಣದ ಅವಶ್ಯಕತೆ ಇದೆ, 2 ಲಕ್ಷ ಕೊಡಿ, ನಾಳೆ ತಂದು ಕೊಟ್ಬಿಡ್ತೀನಿ ಅಂತ ಇಸ್ಕೊಂಡು ಹೋದ. ಹಂಗೆ ತಗೊಂಡು ಹೋಗೇ ಬಿಟ್ಟವನೇ. ಬರ್ಲೇ ಇಲ್ಲ. ಹಣದ ದುರುಪಯೋಗ, ಆಫೀಸ್ ಫಂಡ್ಸ್ ಮಿಸ್ ಅಪ್ರಾಪ್ರಿಯೇಷನ್, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎನ್ಕ್ವೈರಿ ಮಾಡಿ ನಿಮ್ಮನ್ನ ಡಿಸ್ಮಿಸ್ ಮಾಡಿಸ್ಬಿಡ್ತೀನಿ. ಬೇಡ ಸರ್, ಇವ್ರು ಹಣ ಕೊಡ್ಲಿಲ್ಲ ಅಂದ್ರೂ ನಾನ್ ಹಣ ಕೊಡ್ತೀನಿ. ಹೌದಾ? ನೀನ್ ಕೊಡ್ತೀನಮ್ಮ? ವೆರಿ ಗುಡ್ ವೆರಿ ಗುಡ್. ಆದ್ರೂ ನೀನ್ ತಪ್ಪು ಮಾಡ್ತಾ ಇದೆಯಮ್ಮ. ತಪ್ಪು ಮಾಡೋನ್ ಎನ್ಕರೇಜ್ ಮಾಡಬಾರ್ದು, ಗೊತ್ತಾಯ್ತಾ? ಅಬ್ಬ ಸುಸ್ತಬ್ಬ ಬಸ್ಸು ಬನ್ನಿ, ನನ್ನ ಹೆಗಲ್ ಮೇಲೆ ಮಲ್ಕೊಳ್ಳಿ. ಸುಸ್ತಾಗ್ತಿದೆಯಮ್ಮ. ಸರ್, ಬಸ್ಸು ನಾನು ಆಟೋನಲ್ಲಿ ಕರ್ಕೊಂಡೋಗಿ ಮನೆಗೆ ಬಿಟ್ಟು ಬರ್ಲಾ? ಬೇಡ ಬೇಡ, ಆಟೋದಲ್ಲಿ ಕರ್ಕೊಂಡೋದ್ರೆ ಆಟೋ ಸಮೇತ ಬಿದ್ದೋಗ್ಬಿಡ್ತಾನೆ. ವೀಲ್ ಚೇರಲ್ಲಿ ಕರ್ಕೊಂಡು ಹೋಗ್ಬೇಕು. ವೀಲ್ ಚೇರ್ ಆಗೋದಿಲ್ಲ. ಆಗ್ಲೂ ಹೋಗೋಂಗಿದ್ದಾನೆ. ಬಿದಿರು ಮೋಟ್ರೆ ಫಿಕ್ಸ್ ಮಾಡ್ಬಿಡೋಣ. ಇದು ನಿಮ್ಗೆ, ಇದು ನಿಮ್ಗೆ, ಇದು ಮಾತ್ರ ಸ್ಪೆಷಲ್ ನಿಮ್ಗೆ. ಗಿಫ್ಟ್ ಕೊಟ್ಟಿದ್ದೇನೋ ಓಕೆ, ಆದ್ರೆ ಈ ಗಿಫ್ಟ್ ಕೊಟ್ಟಿದ್ಯಾಕೆ? ನಾನು ಮೊದಲನೇ ಸಲ ನಿಮ್ಮ ಮನೆಗೆ ಬಂದಿದ್ದೀನಲ್ಲ, ಅದಕ್ಕೆ. ಅದ್ ಸರಿ, ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನಾ? ಮೇನಕಾ ಅಂತ. ಮೇನಕಾ. ಓಕೆ ಓಕೆ. ನಮ್ಮನೇಲಿ ಯಾರನ್ನ ನೋಡಕ್ ಬಂದ್ರಿ? ಈ ಮನೆಯಲ್ಲಿ ಒಬ್ರು ಬುಡ್ಡ ಅಂಕಲ್ ಇದಾರಲ್ಲ, ಆ ಅಂಕಲ್ ನೋಡಕ್ ಬಂದೆ. ಅಂದ್ರೆ ನೀವು ನೋಡಕ್ ಬಂದಿರೋದು ಬಸವ ಅವ್ರನ್ನ. ಹಾಯ್ ಅಕ್ಕ, ಸುಸ್ತಾಯ್ತು ಅಂತ ಆಫೀಸ್ನವರು ಗೇಟ್ ವರೆಗೂ ತಂದು ಬಿಟ್ಟೋದ್ರು. ಅಲ್ಲಿಂದ ನಾನು ಕರ್ಕೊಂಬಂದೆ. ನೋಡಿ, ಯಾವ್ದಾದ್ರು ಛತ್ರ ಖಾಲಿ ಇದೆಯಾ ನೋಡಿ, ಬುಕ್ ಮಾಡಿ, ನಾವು ಮದ್ವೆ ಆಗ್ಬಿಡೋಣ. ನೀವು ಮದ್ವೆ ಆಗ್ತೀರಾ? ಅವರು ಒಪ್ಕೊಂಡಿದ್ದಾರೆ. ನೀವ್ ಯಾವಾಗ ಒಪ್ಕೊಂಡ್ರೆ? ಅವರು ನನಗೆ ಆಟೋ ಫ್ರೆಂಡು. ಆಟೋ ಎಳಿತಾ ಎಳಿತಾ ಟಾಟಾ ಹೇಳಿದ್ರು. ಹಾಗೆ ನಮ್ಮ ಮನೆಗೆ ಊಟಕ್ಕೆ ಬಾ ಅಂತಾನು ಕರೆದ್ರು. ನಾನು ಅವ್ರ ಹೆಂಡತಿ. ನೀನೇನು ಚಿಕ್ಕ ಹುಡುಗಿ, ಯಾವ್ದಾದ್ರು ಚಿಕ್ಕ ಹುಡುಗನ ಮದ್ವೆ ಆಗು. ನಾನಂತೂ ಮದ್ವೆ ಆಗೋದು ಈ ಬಸ್ ಅಂಕಲ್ನೇ. ಬನ್ನಿ ಸರ್, ಬನ್ನಿ ಬನ್ನಿ ಸರ್. ನೋಡಿ ಸರ್, ಇವನೇ ಸರ್ ನಮ್ಮ ಆಫೀಸ್ ಸ್ಟಾಫು ಬಸವ ತಾತ. 2 ಲಕ್ಷ ರೂಪಾಯಿ ಫಂಡ್ಸ್ ನ ಮಿಸ್ ಅಪ್ರಾಪ್ರಿಯೇಷನ್ ಮಾಡಿದ್ದಾನೆ. ಲೇ ತಾತ, ಏನೋ ಆಫೀಸ್ 2 ಲಕ್ಷ ರೂಪಾಯಿನ ಮಿಸ್ಯೂಸ್ ಮಾಡ್ಕೊಂಡಿದ್ದೀರಾ? ಅಷ್ಟೇ ಅಲ್ಲ ಸರ್, ಲೈಸೆನ್ಸ್ ಇಲ್ದಾನೆ ಗಾಡಿ ಬೇರೆ ಓಡಿಸ್ತಾನೆ ಸರ್. ಸಂಚಾರಿ ನಿಯಮ ಬೇರೆ ಉಲ್ಲಂಘಿಸಿದ್ಯಾ? ಲೇ ತಾತ, ನಿನ್ ಈ ಕೇಸು ಎಲ್ಲ ಸೇರಿ ನಿನ್ ಕೇಸ್ನ ಕ್ಲೋಸ್ ಮಾಡಕ್ ಬಿಡ್ತೀನಿ. ಯು ಆರ್ ಅಂಡರ್ ಅರೆಸ್ಟ್. ಕನಸು ಕನಸು ಗೌರಿ,
ಕನಸು ಇಷ್ಟೆಲ್ಲ ಕನಸೇನ ಅಕ್ಕ ಮಿಸ್ಟರ್ ಜಂಗ್ಲಿನ್ ಕರ್ಕೊಂಡ್ ಬಂದಿದ್ದೀನಿ. ಏನಪ್ಪ ಇದು ಕನಸಲ್ಲೂ ಇವ್ರೆ ನನಸಲ್ಲೂ ಇವ್ರೆ ಲೋ ಇಡೀ ಪ್ರಪಂಚದಲ್ಲಿ ಇವರು ಒಬ್ರೇನೇನಪ್ಪ ಡಾಕ್ಟ್ರು, ಬೇರೆ ಯಾರು ಸಿಗ್ಲಿಲ್ವಾ ನಿಂಗೆ? ಇವರು ನಿಮ್ ದೇಹ ಸ್ಟ್ರಾಂಗ್ ಆಗಕ್ಕೆ ಬಲ ಬರಕ್ಕೆ ಒಂದ್ ಒಳ್ಳೆ ಔಷಧಿ ಕೊಡ್ತಾರೆ. ಅಯ್ಯೋ ಇದೆಲ್ಲ ಬೇಡಮ್ಮ. ರೀ ನೀವು ಬಾಡಿ ಬಿಲ್ಡ್ ಮಾಡಿದ್ರೆ ಬಲೆ ಜೋಡಿಲಿ ಬೆಸ್ಟ್ ಕಪಲ್ ನಾವೇ ಆಗ್ಬೋದಪ್ಪ. ತಗೊಳ್ಳಿಪ್ಪ ಅಯ್ಯೋ ಔಷಧಿ ಗಿಔಷಧಿ ಬೇಡಮ್ಮ. ತಗೊಳ್ಳಿಪ್ಪ ಬೇಡಮ್ಮ. ತಗೊಳ್ಳಿಪ್ಪ ಬೇಡಮ್ಮ. ತಗೊಳ್ಳಿಪ್ಪ. ನಿಮ್ದು ರೀ ತಪ್ಪು. ನಿಂದೆ ಕಣೆ ತಪ್ಪು. ನಿಮ್ದು ರೀ ತಪ್ಪು. ನಿಂದೆ ತಪ್ಪು. ಏನಾಯ್ತ್ರಿ? ನನಗೂ ನನ್ನ ಹೆಂಡತಿ ಇವಳಿಗೂ ನನಗೂ ಡೈವರ್ಸ್ ಆಯ್ತು. ಬೆಸ್ಟ್ ಕಪಲ್ ನಾವು ಬಲೆ ಜೋಡಿ ಸ್ಪರ್ಧೆ ಎಲ್ಲ ಮಾಡ್ತೀವಿ ಅಂತ ಕೊಚ್ಕೊಳ್ತಿದ್ರಿ, ಈಗ ವರ್ಸ್ಟ್ ಕಪಲ್ ಆಗೋದ್ರಿ. ಸರ್ ಈಗ ಅವೆಲ್ಲ ಚರ್ಚೆ ಬೇಡ. ನಂಗೆ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಕೇಸ್ ಇದೆ. ನನ್ನ ಬಾಯ್ ಫ್ರೆಂಡ್ಗೂ ಅಲ್ಲಿಗೆ ಬರಕ್ ಹೇಳಿದೀನಿ. ನನ್ನ ಗರ್ಲ್ ಫ್ರೆಂಡ್ ಅಲ್ಲೇ ಬರ್ತಾಳೆ ಕಣೆ. ಸರ್ ಈಗ ಅದೆಲ್ಲ ಬೇಡ. ನಿಮ್ಗೂ ತರಕಾರಿ ಮತ್ತೆ ಹೂನರ್ಗೂ 2,000 ರೂಪಾಯಿ 6,000 ರೂಪಾಯಿ ದುಡ್ಡು ಕೊಡ್ತೀನಿ. ಈ ಸ್ಪರ್ಧೆ ಕ್ಯಾನ್ಸಲ್. ಅಪ್ಪ ದೇವ್ರ ಹೂ ಮಾರುತಿ ಥ್ಯಾಂಕ್ ಯು ಕಣೋ. ಸ್ಪರ್ಧೆ ಕ್ಯಾನ್ಸಲ್ ಆಯ್ತು, ದುಡ್ಡು ವಾಪಸ್ ಬಂತು, ಔಷಧಿ ತಿನ್ನೋದು ತಪ್ತು. ಕಂದ ಇದಕ್ಕಿಂತ ಆನಂದ ಬೇರೆ ಏನಿದೆಯಮ್ಮ? ಗೌ ರೀ ಇದೇ ದುಡ್ಡಲ್ಲಿ ನಿಂಗೆ ಏನಾರು ಒಂದು ಸ್ಪೆಷಲ್ ಗಿಫ್ಟ್ ಕೊಡಿಸ್ತೀನಿ, ಓಕೆ? ಅಣ್ಣ ಅದಕ್ಕೆ ಮಾತ್ರ ಕೊಡ್ಸಿದ್ರೆ ಆಗಲ್ಲ, ನಮ್ಮೆಲ್ರಿಗೂ ಕೊಡ್ಸ್ಬೇಕು. ನೋಡೋಣ. ಹಲೋ ಎಕ್ಸ್ಕ್ಯೂಸ್ ಮೀ, ಮೇನ್ ಡೋರ್ ಅಲ್ಲಿದೆ, ತಾವು ಹೋಗ್ಬೋದು. ನಂಗೂ ಗಿಫ್ಟ್ ಕೊಡ್ಸಿ, ಅಲ್ಲಿ ಗಂಟ ಹೋಗಕ್ಕಿಲ್ಲ.